ಮತ್ತೆ ಜಿಗಿಟ್ ಇರ್ಬೇಕಾದ್ರ ಮೃದು ಇರಬೇಕು. ಯಾಕಂದ್ರೆ ಹಾರ್ಡ್ ಇರ್ತಂದ್ರೆ ಜಿಗಿಟ್ ಇರಂಗಿಲ್ಲ. ದಿಸ್ ಟೈಪ್ ಆಫ್ ಕಾಸ್ಟ್ ಐರನ್ ಇಸ್ ಫಾರ್ಮ್ ಬೈ ಹೀಟಿಂಗ್ ಎ ಕಾಸ್ಟಿಂಗ್ಸ್ ಇಟ್ ಟು ಇಟ್ಸ್ ಕ್ರಿಟಿಕಲ್ ಟೆಂಪರೇಚರ್ ಅಂಡ್ ಕೂಲಿಂಗ್ ಇಟ್ ರ್ಯಾಪಿಡ್ಲಿ. ಏನ್ ಮಾಡ್ತಾರಂದ್ರ ಇಲ್ಲಿ ಮೊಲೆಬಲ್ ಕಾಸ್ಟ್ ಐರನ್ ಸೊ ಇಟ್ ಈಸ್ ಡಕ್ಟೈಲ್ ಅಂದ್ರೆ ಜಿಗಿಟ್ತಾಗ ಇರ್ತೈತಿ ಮತ್ತ ಸಾಫ್ಟ್ ಆಗಿರ್ತೈತಿ. ಇಲ್ಲಿ ನಾವೇನ್ ಮಾಡ್ತೇವೆ ಅಂದ್ರ ಬಿರುಸುತನ ಗಡುಸುತನ ಅಂತಕ್ಕಂತ ಒಂದು ಗುಣಲಕ್ಷಣವನ್ನ ನಾವೇನ್ ಮಾಡ್ತೀವಿ ಅಂದ್ರ ಮೊಲೆಬಲ್ ಕಾಸ್ಟ್ ಐರನ್ಕ ಹಾಕ್ತಿವಿ. ಎತ್ತರಿಂದ ಹಾಕ್ತಿವಿ? ಶಾಖ ಚಿಕಿತ್ಸೆಯಿಂದ ಹಾಕ್ತಿವಿ. ಹಿಂಗ್ ಹಾಕ್ಬೇಕಾದ್ರ ನಾವೇನ್ ಮಾಡ್ತೇವೆ ಅಂದ್ರ ಮೊಲೆಬಲ್ ಕಾಸ್ಟ್ ಐರನ್ ಕಾಸ್ತೀವಿ, ಸಡನ್ ಆಗಿ ಏನ್ ಮಾಡ್ತೇವೆ ಅಂದ್ರ ಕೂಲ್ ಮಾಡ್ತೀವಿ. ನೆಕ್ಸ್ಟ್ ಏನಾಕೈತಿ ಅಂದ್ರ then reheating to a temperature between 788 degrees Celsius to 900 degrees Celsius and keeping it at this temperature from 24 hours for each in 25 mm casting thickness. ಏನ್ ಮಾಡ್ತೀವಿ ಅಂದ್ರ ಕಾಸಿ ಮತ್ತೆ ಕೂಲ್ ಮಾಡ್ತೀವಿ. ಕಾಸಿ ಕೂಲ್ ಮಾಡಿದ ನಂತರ ಏನ್ ಮಾಡ್ತೀವಿ ಅಂದ್ರ 788 ಡಿಗ್ರಿ ಸೆಲ್ಸಿಯಸ್ ಹಿಡ್ಕೊಂಡ 900 ಡಿಗ್ರಿ ಸೆಲ್ಸಿಯಸ್ ತನಕ ಏನ್ ಮಾಡ್ತೀವಿ ಅಂದ್ರ ಕಂಟಿನ್ಯೂಷನ್ ಏನ್ ಮಾಡ್ತೀವಿ ಅಂದ್ರ ಅದನ್ನ ಹೀಟ್ ಮಾಡ್ತೀವಿ. ಹೀಟ್ ಮಾಡಿ ಸೊ ಕಾಸ್ಟಿಂಗ್ಸ್ ಏನ್ ಥಿಕ್ನೆಸ್ ಇರ್ತೈತಿ ಆ ಥಿಕ್ನೆಸ್ ಮ್ಯಾಗ ಏನ್ ಮಾಡ್ತೀವಿ ಅಂದ್ರ ಅದ್ರ ಪರ್ ಇಂಚಸ್ ಮ್ಯಾಗ ಏನ್ ಮಾಡ್ತೀವಿ ಅಂದ್ರ ಇದನ್ನ ಕೂಲಿಂಗ್ ಮಾಡ್ತಿರ್ತೀವಿ. ಅದ್ರ ಅಟ್ ಅವರೇಷನ್ಸ್ ಏನ್ ಮಾಡ್ತೀವಿ ಅಂದ್ರ ಟೆಂಪರೇಚರ್ ಕಂಟಿನ್ಯೂಷನ್ ಟೆಂಪರೇಚರ್ ಇಟ್ಟಿರ್ತೀವಿ. ಯಾಕಂದ್ರ ಮೊಲೆಬಲ್ ಕಾಸ್ಟ್ ಐರನ್. ನೆಕ್ಸ್ಟ್ ಏನಾಕೈತಿ ಅಂದ್ರ ಫಾರ್ಮಿಂಗ್ ಗ್ಲೋಬರಿಯಸ್ ಕಾರ್ಬನ್ಸ್ ಆಮೇಲೆ ಸ್ಪೆರೋಡೈಡ್ಸ್ ಆಫ್ ಕಾರ್ಬನ್ಸ್ ಆರ್ ಸ್ಮಾಲ್ ಮೈಕ್ರೋಸ್ಕೋಪಿಕ್ ಪೂಲ್ಸ್ ಆಫ್ ಕಾರ್ಬನ್ಸ್ ಸರೌಂಡೆಡ್ ಬೈ ಲೋ ಕಾರ್ಬನ್ ಐರನ್ಸ್. After heat treatment at this high temperature for the proper length of time, the casting is cooled slowly. ಏನಕೈತಿ ಅಂದ್ರ ಈಗ ನೋಡ 25 ಇಂಚ್ 24 ಈಗ 25 mm 25 mm ಪರ್ ಇಂಚ್ ಕಾಸ್ಟ್ ಐರನ್ 24 ತಾಸು ಏನ್ ಮಾಡ್ತೀವಿ ನಾವು 788 ಡಿಗ್ರಿ ಸೆಲ್ಸಿಯಸ್ ಹಿಡ್ಕೊಂಡ 900 ಡಿಗ್ರಿ ಸೆಲ್ಸಿಯಸ್ ತನಕ ಕಂಟಿನ್ಯೂಷನ್ ಏನ್ ಮಾಡ್ತೀವಿ ಅಂದ್ರ ನಾವು ಅದನ್ನ ಶಾಖ ಚಿಕಿತ್ಸೆಗೆ ಒಳಪಡಿಸ್ತೇವೆ. ಕಂಟಿನ್ಯೂ ಹೀಟ್ ಮಾಡ್ತೇವೆ. ಹಿಂಗ ಲಾಂಗ್ ಟೈಮ್ ಹೀಟ್ ಮಾಡೋದ್ರಿಂದ ಏನಾಕೈತಿ ಅಂದ್ರ ಇಲ್ಲೇನಾಕೈತಿ ಅಂದ್ರ ಹೀಟ್ ಮಾಡಿ ಲಾಂಗ್ ಟೈಮ್ ಹೀಟ್ ಮಾಡಿ ಅಟ್ಟ ಸ್ಲೋ ಆಗಿ ಕೂಲ್ ಮಾಡೋದ್ರಿಂದ ಇಲ್ಲೇನಾಕೈತಿ ಅಂದ್ರ ಬಿರುಸು ಬರ್ತೈತಿ, ಅಂದ್ರ ಹಾರ್ಡ್ ಬರ್ತೈತಿ. ಅದ್ರಾಗ ಮೊಲೆಬಲ್ ಕಾಸ್ಟ್ ಐರನ್ ಇಲ್ಲೇನಾಕೈತಿ ಅಂದ್ರ ಡಕ್ಟೈಲ್ ಅಂತಕ್ಕಂಥದ್ದು ಕ್ರಮೇಣ ಏನಾಕೈತಿ ಸಣ್ಣ ಹಾಕೋತ ರಿಡ್ಯೂಸ್ ಹಾಕೋತ ಹೋಗತಿ. ಆಮೇಲೆ ಅಲ್ಲಿ ಏನಾಕೈತಿ ಅಂದ್ರ ಹಾರ್ಡ್ನಿಂಗ್ ಏನಾಗ್ತೈತಿ ಪ್ರಾಪರ್ಟಿ ಅಡಾಪ್ಟ್ ಆಕೈತಿ. ಯಾವ್ದ್ರ ಮೊಲೆಬಲ್ ಕಾಸ್ಟ್ ಐರನ್. ಯಾಕಂದ್ರ ಮೊಲೆಬಲ್ ಕಾಸ್ಟ್ ಐರನ್ ಶಾಖ ಚಿಕಿತ್ಸೆ ಆಗೋಕ್ಕಿಂತ ಮೊದಲ ಇಟ್ ಈಸ್ ಸಾಫ್ಟ್. ಅದ್ರ ಜೊತೆಗೆ ಏನಿರ್ತೈತಿ ಅಂದ್ರೆ ಟೆನ್ಸೈಲ್ ಅಂದ್ರೆ ಡಕ್ಟೈಲ್ ಇದಿರ್ತೈತಿ, ಅಂದ್ರೆ ಜಿಗಿಟತನ ಜಾಸ್ತಿ ಇರ್ತೈತಿ. ಆಮೇಲೆ ಕಾಂಪ್ರೆಸಿವ್ ಅಥವಾ ಶಾಕ್ ರೆಸಿಸ್ಟೆನ್ಸ್ ಅದೇನಾಕೈತಿ ಅಂದ್ರೆ ತಡ್ಕೊತಿರ್ತೈತಿ. ಇದನ್ನ ಇದ್ರಾಗ ನಾವು ಹಾರ್ಡಿಂಗ್ ಅಂತಕ್ಕಂಥ ಒಂದು ಗುಣಲಕ್ಷಣ ತುಂಬಬೇಕಾದ್ರ ಮೊಲೆಬಲ್ ಕಾಸ್ಟ್ ಐರನ್ ಹಾರ್ಡಿಂಗ್ ಅಂತಕ್ಕಂಥ ಗುಣಲಕ್ಷಣ ತುಂಬಬೇಕಾದ್ರ ಇಲ್ಲಿ ಒಟ್ಟಾರೆ ಏನ್ ತಿಳ್ಕೊಬೇಕಪ್ಪ ಅಂತಂದ್ರ ಮೊದಲ ಏನ್ ಮಾಡ್ಬೇಕು, ಮೊಲೆಬಲ್ ಕಾಸ್ಟ್ ಐರನ್ ಹೀಟ್ ಮಾಡಿ ಕೂಲ್ ಮಾಡ್ಬೇಕು. ಹೀಟಿಂಗ್ ಅಂಡ್ ಸಡನ್ ಕೂಲಿಂಗ್ ಮಾಡ್ಬೇಕು. ಆಮೇಲೆ ಏನ್ ಮಾಡ್ಬೇಕಂದ್ರ ಇಲ್ಲಿ 788 ಡಿಗ್ರಿ ಸೆಲ್ಸಿಯಸ್ ಟು 900 ಡಿಗ್ರಿ ಸೆಲ್ಸಿಯಸ್ ತಕ ಇಲ್ಲಿ ಏನ್ ಮಾಡ್ತೀವಿ ಅಂದ್ರ ಇಲ್ಲಿ ಥಿಕ್ನೆಸ್ ಆಫ್ ಕಾಸ್ಟ್ ಐರನ್ ಅಂದ್ರ 25 mm ಅಂದ್ರೆ ಸಣ್ಣ ಏನಿರ್ತಾವ ಅಂದ್ರ ಸ್ಟ್ರಿಪ್ಸ್ ಇರ್ತಾವ. ಈ ಸ್ಟ್ರಿಪ್ಸ್ ಗಳೆಲ್ಲ ಏನ್ ಮಾಡ್ತಾರ ಅಂದ್ರ ಫರ್ನೆಸ್ ಒಳಗಡೆ ಫಿಲ್ ಅಪ್ ಮಾಡ್ತಾರ. ಆಮೇಲೆ ಅದು ಏನ್ ಮಾಡ್ತಾರ ಅಂದ್ರ ಒಂದು ಸಿಮಿಲರ್ ಅಂದ್ರೆ ಕಂಟಿನ್ಯೂಷನ್ ಒಂದ ಟೈಪ್ ಏನ್ ಮಾಡ್ತಾರ ಅಂದ್ರ ಥಿಕ್ನೆಸ್ ಇದ್ದು ಕಾಸ್ಟ್ ಐರನ್ ಏನ್ ಮಾಡ್ತಾರ ಅಂದ್ರ ಫಿಲ್ ಮಾಡ್ತಾರ. ಆಮೇಲೆ ಏನ್ ಮಾಡ್ತಾರ ಅಂದ್ರ 25 mm ಕಾಸ್ಟ್ ಐರನ್ ಇರ್ತಕ್ಕಂಥದ್ದ 788 ಡಿಗ್ರಿ ಸೆಲ್ಸಿಯಸ್ ಹಿಡ್ಕೊಂಡ 900 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 24 ತಾಸು 25 ಇಂಚ್ 24 ತಾಸು ಏನ್ ಮಾಡ್ತಾರ ಲಾಂಗ್ ಟೈಮ್ ಏನ್ ಮಾಡ್ತಾರ ಕಂಟಿನ್ಯೂಸ್ ಟೆಂಪರೇಚರ್ ಆಗಿ ಇರ್ತಾರ. ಯಾವ್ದ ಮೊಲೆಬಲ್ ಕಾಸ್ಟ್ ಐರನ್. ಹಿಂಗಾಗೋದ್ರಿಂದ ಇದಾದ ತಕ್ಷಣ ಕಂಟಿನ್ಯೂಷನ್ ಟೆಂಪರೇಚರ್ ಕೊಟ್ಟ ಆಮೇಲೆ ಏನ್ ಮಾಡ್ತಾರ ಅಂದ್ರೆ ಸಡನ್ ಆಗಿ ಕೂಲ್ ಮಾಡಂಗಿಲ್ಲ, ಸ್ಲೋ ಆಗಿ ಏನ್ ಮಾಡ್ತಾರ ಅಂದ್ರೆ ಕೂಲ್ ಮಾಡ್ತಾರ. ಹಿಂಗಾಗಿ ಏನಾಕೈತಿ ಅಂದ್ರೆ ಮೊಲೆಬಲ್ ಕಾಸ್ಟ್ ಐರನ್ ತಗ ಹಾರ್ಡಿಂಗ್ ಪ್ರಾಪರ್ಟಿ ಬರ್ತದೆ. ಇಲ್ಲಿ ಹಾರ್ಡಿಂಗ್ ಪ್ರಾಪರ್ಟಿ ಬರ್ತೈತಿ. ಆಮೇಲೆ ವೈಟ್ ಕಾಸ್ಟ್ ಐರನ್ದಾಗ ಹೀಟ್ ಮಾಡ್ತಾರ, ಆಮೇಲೆ ಸಡನ್ ಆಗಿ ಏನ್ ಮಾಡ್ತಾರ ಅಂದ್ರೆ ಕೂಲ್ ಮಾಡ್ತಾರ. ನೆಕ್ಸ್ಟ್ ಇನ್ನು ಫರ್ನೆಸಸ್. ಇಲ್ಲಿ ಹೀಟ್ ಟ್ರೀಟ್ಮೆಂಟ್ ಆಫ್ ಕಾಸ್ಟ್ ಐರನ್. ಹೀಟ್ ಟ್ರೀಟ್ಮೆಂಟ್ ಆಫ್ ಕಾಸ್ಟ್ ಐರನ್ ಈ ಕಾಸ್ಟ್ ಐರನ್ ನಾವೇನ್ ಮಾಡ್ತೀವಿ, ಯಾವ ರೀತಿ ಚಿಕಿತ್ಸೆಗೆ ಒಳಪಡಿಸ್ತೀವಿ, ಯಾವ ರೀತಿ ಚಿಕಿತ್ಸೆಗೆ ಒಳಪಡಿಸ್ಬೇಕಾದ್ರೆ ಕಾಸ್ಟ್ ಐರನ್ದಾಗ ಏನದಾವ ಅಂದ್ರೆ 2 ಪ್ರಕಾರ ಅದಾವ. ಒಂದು ವೈಟ್ ಕಾಸ್ಟ್ ಐರನ್, ಇನ್ನೊಂದ ಮೊಲೆಬಲ್ ಕಾಸ್ಟ್ ಐರನ್. ಇವೆರಡು ಏನಪ್ಪಾ ಅಂದ್ರ ಬೇರೆ ಬೇರೆ ಪ್ರಾಪರ್ಟೀಸ್ ಇದ್ದಿರ್ತಾವ. ಇವೆರಡು ಬೇರೆ ಬೇರೆ ಪ್ರಾಪರ್ಟಿ ಇರೋದ್ರಿಂದ ನಾವ್ ಏನ್ ಮಾಡ್ಬೇಕಂದ್ರೆ ನಮ್ದು ಇಂಟೆನ್ಷನ್ ಏನಪ್ಪಾ ಅಂದ್ರ ವೈಟ್ ಕಾಸ್ಟ್ ಐರನ್ದಾಗಲಿ ಅಥವಾ ಮೊಲೆಬಲ್ ಕಾಸ್ಟ್ ಐರನ್ದಾಗಲಿ ಹಾರ್ಡ್ನಿಂಗ್ ಅಂತಕ್ಕಂಥ ಒಂದು ಪ್ರಾಪರ್ಟಿ ಇಲ್ಲಿ ಏನ್ ಮಾಡ್ಬೇಕಾಗಿತ್ತು, ತುಂಬಬೇಕಾಗಿತ್ತು. ಹಾರ್ಡ್ನಿಂಗ್ ಅಂತಕ್ಕಂಥ ಒಂದು ಪ್ರಾಪರ್ಟಿ ತುಂಬಬೇಕಾದ್ರ ಸೊ ಇಲ್ಲಿ ಏನಕ್ಕೈತೆ ಅಂದ್ರೆ ಬೇರೆ ಬೇರೆ ಏನಿರ್ತದಂದ್ರೆ ಕಾರ್ಬನಿಯಸ್ ಕಂಟೆಂಟ್ ಇದ್ದಿರ್ತೈತಿ. ಆ ಕಾರ್ಬನಿಯಸ್ ಕಂಟೆಂಟ್ ಮ್ಯಾಗ ಏನ್ ಮಾಡ್ತೀವಿ ಅಂದ್ರೆ ನಾವು
ಹೀಟ್ ಮಾಡ್ತೀವಿ. ಈಗ ಮೊದಲೇ ಈಗ 900 ಡಿಗ್ರಿ ಸೆಲ್ಸಿಯಸ್ ಟು ಯಾವ್ದೋ ವೈಟ್ ಕಾಸ್ಟ್ ಐರನ್ 900 ಡಿಗ್ರಿ ಸೆಲ್ಸಿಯಸ್ ಟು 1143 ಡಿಗ್ರಿ ಸೆಲ್ಸಿಯಸ್ ತಾಗ ಹೀಟ್ ಮಾಡಿ ಆಮೇಲೆ ಏನ್ ಮಾಡ್ತೀವಿ ಅಂದ್ರೆ ಆಸ್ಬೋಸ್ಟೋದ ಅಥವಾ ಸಿಮೆಂಟ್ ಐಟ ಅಂತಕ್ಕಂಥ ಒಂದು ಪ್ರೊಸೆಸ್ ಇದನ್ನ ಮಾಡಿ ಆಮೇಲೆ ಕೂಲ್ ಮಾಡೋದ್ರಿಂದ ವೈಟ್ ಕಾಸ್ಟ್ ಐರನ್ ಹಾರ್ಡ್ ಗೊತ್ತಾಯ್ತು. ಆಮೇಲೆ ಎರಡನೇದು ಮೊಲೆಬಲ್ ಕಾಸ್ಟ್ ಅಂದ್ರೆ ಮೊಲೆಬಲ್ ಅಂದ್ರೆ ಏನ ಇದ್ರ ಹೆಸರಾಗ ಐತಿ ಇದೇನೋ ಸಾಫ್ಟ್ ಮೃದು, ಆಮೇಲೆ ಇದ್ರಾಗ ಇರುತ್ತೆ ಡಕ್ಟ್ ಆಗಿರ್ತೈತೆ ಅಂದ್ರೆ ಜಿಗಟ್ತಾನೆ ಜಾಸ್ತಿ ಇರ್ತದೆ. ಆಮೇಲೆ ಶಾಕ್ ರೆಸಿಸ್ಟರ್ ಅಂದ್ರೆ ಕಾಂಪ್ರೆಸಿವ್ ಆಗಲಿ ಅಥವಾ ಟೆನ್ಸೈಲ್ ಆಗಲಿ ಅಂತ ಲೋಡ್ಗೆ ಏನಾಕೈತಿ ಅದ ಮೊಲೆಬಲ್ ಕಾಸ್ಟ್ ಅಂತ ತಡ್ಕೋತಿರ್ತದೆ. ಹಿಂಗೆ ತಡ್ಕೋದ್ರಿಂದ ಇಲ್ಲಿ ಏನಾಕೈತಿ ಅಂದ್ರೆ ಇದನ್ನ ಏನ್ ಮಾಡ್ತಾರ ಅಂದ್ರೆ ಫಸ್ಟಿಗೆ ಮೊಲೆಬಲ್ ಕಾಸ್ಟ್ ಐರನ್ ಮೊಲೆಬಲ್ ವೈಟ್ ಕಾಸ್ಟ್ ಐರನ್ ಹೀಟ್ ಮಾಡ್ತಾರ ಮತ್ತೆ ಕೂಲ್ ಮಾಡ್ತಾರ. ಆಮೇಲೆ ಏನ್ ಮಾಡ್ತಾರಂದ್ರ ಇಲ್ಲಿ ಕಾರ್ಬನೇಸ್ ಕಂಟೆಂಟ್ಸ್ ಮ್ಯಾಗ ಆಮೇಲೆ ಏನ್ ಮಾಡ್ತಾರಂದ್ರ ಸಣ್ಣ ಸಣ್ಣ ಸ್ಟ್ರಿಪ್ ಮಾಡಿ ಮೊಲೆಬಲ್ ಕಾಸ್ಟ್ ಸಣ್ಣ ಸಣ್ಣ ಸ್ಟ್ರಿಪ್ ಮಾಡಿ 25 ಇಂಚಸ್ ಸಣ್ಣ ಸಣ್ಣ ಸ್ಟ್ರಿಪ್ ಮಾಡಿ 24 ತಾಸ ಏನ್ ಮಾಡ್ತಾರಂದ್ರೆ ಹೀಟ್ ಮಾಡ್ತಾರೆ. ಎಷ್ಟರ 788 ಡಿಗ್ರಿ ಸೆಲ್ಸಿಯಸ್ ಹಿಡ್ಕೊಂಡ 900 ಡಿಗ್ರಿ ಸೆಲ್ಸಿಯಸ್ ತಾಗ ಕಂಟಿನ್ಯೂಷನ್ ಏನ್ ಮಾಡ್ತಾರಂದ್ರೆ ಹೀಟ್ ಮಾಡ್ತಾರೆ. ಹೀಟ್ ಮಾಡಿ ಸ್ಲೋ ಆಗಿ ಕೂಲ್ ಮಾಡೋದ್ರಿಂದ ಮೊಲೆಬಲ್ ಕಾಸ್ಟ್ ಐರನ್ ಹಾರ್ಡಿಂಗ್ ಇವೇನುವ ಟೈಪ್ಸ್. ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂದ್ರೆ ಇವೆಲ್ಲ ಶಾಖ ಚಿಕಿತ್ಸೆ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೇವೆ ಅಂದ್ರೆ ಫರ್ನೆಸ್ ಅನ್ನ ಬಳಕೆ ಮಾಡ್ತೇವೆ. ಎಷ್ಟು ಟೈಪ್ಸ್ ಫರ್ನೆಸ್ ಅನ್ನ ಬಳಕೆ ಮಾಡ್ತೀವಿ ಅದನ್ನು ಕಲಿತೀವಿ. ನೆಕ್ಸ್ಟ್ furnaces for heat treatment. Furnace for heat treatment. ಮೊದಲನೇ ಫರ್ನೆಸ್ ಏನ್ ಮಾಡ್ತೀವಿ ಅಂದ್ರೆ ಹರ್ತ್ ಟೈಪ್ ಫರ್ನೆಸ್ ಯೂಸ್ ಮಾಡ್ತೀವಿ. ಮೊದಲನೇದೇನ ಹರ್ತ್ ಟೈಪ್ ಫರ್ನೆಸ್. ಎರಡನೇದ ಬಾತ್ ಟೈಪ್ ಫರ್ನೆಸ್. ಹರ್ತ್ ಟೈಪ್ ಫರ್ನೆಸ್ ಎರಡನೇದ ಬಾತ್ ಟೈಪ್ ಫರ್ನೆಸ್. ಇನ್ ಹರ್ತ್ ಟೈಪ್ ಫರ್ನೆಸ್ ಹೆಂಗಿರ್ತೈತಿ ಮತ್ತೆ ಬಾತ್ ಟೈಪ್ ಫರ್ನೆಸ್ ಹೆಂಗಿರ್ತೈತಿ ಏನ್ ಕೊಟ್ಟನ್ ಬುಕ್ನಾಗ ನೋಡಿ. ಹರ್ತ್ ಟೈಪ್ ಫರ್ನೆಸ್, ಇನ್ ದಿಸ್ ಫರ್ನೆಸ್ ದ ಹೀಟಿಂಗ್ ಮೇ ಬಿ ಬೈ ಗ್ಯಾಸ್, ಆಯಿಲ್ ಆರ್ ಎಲೆಕ್ಟ್ರಿಸಿಟಿ. ಇಲ್ಲಿ ನಾವು ಶಾಖ ಹೆಂಗ್ ತಗೋತೀವಿ ಅಂದ್ರ ಯಾವ ಸೋರ್ಸಸ್ ತಗೋತೀವಿ ಅಂದ್ರ ಈ ಫರ್ನೆಸ್ ಒಳಗಡೆ ಗ್ಯಾಸ್ ಇಂದ ಬಿ ಹೀಟ್ ತಗೋತೀವಿ ಅಥವಾ ಕೆಲವೊಂದು ಆಯಿಲ್ ಕಂಟೆಂಟ್ ತಗೋತೀವಿ ಅಥವಾ ಎಲೆಕ್ಟ್ರಿಸಿಟಿ ಅಂದ್ರೆ ಕಾಯಿಲ್ಗಳು ಅದ್ರಾಗ ಹರ್ತ್. The hearth furnaces for gas or oil fuels are built with the heating chambers, the composition space, the electrical resistance heating elements, conveyors heat directly to the part of the radiations in the electrically heated hearth furnace. Hearth type ದಾಗ ಸೊ ಇಲ್ಲಿ ಏನಾಕೈತೆ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಆಯಿಲ್ ಆಗಲಿ ಗ್ಯಾಸ್ ಆಗಲಿ ಅಥವಾ ಎಲೆಕ್ಟ್ರಿಕಲ್ ಆಗಲಿ ಇಲ್ಲಿ ಏನು ಅದರಿಂದ ಏನ್ ಮಾಡ್ತೀವಿ ಅಂದ್ರೆ ಶಾಖದ ಮೇನ್ ಸೋರ್ಸಸ್ ಆಗಿ ನಾವು ಏನ್ ಮಾಡ್ತೀವಿ ತಗೋತೀವಿ. ಆಮೇಲೆ ಇದರಿಂದ ಏನ್ ಮಾಡ್ತೀವಿ ಅಂದ್ರೆ ನಾವು ಹೀಟ್ ಅಂದ್ರೆ ಕಾಂಪೌಂಡರ್ಸ್ ಆಗಲಿ ಅಥವಾ ಐರನ್ ಆಗಲಿ ಏನ್ ಮಾಡ್ತೀವಿ ಹೀಟ್ ಮಾಡ್ತೀವಿ. ಇನ್ನು ಬಾತ್ ಟೈಪ್ ಫರ್ನೆಸ್ ಅಂದ್ರೆ ಜನರಲಿ ಲಿಕ್ವಿಡ್ ಬಾತ್ ಫರ್ನೆಸಸ್ ಆರ್ ಯೂಸ್ಡ್ ಇನ್ ವಿಚ್ ದ ಲಾರ್ಜ್ ವೆರೈಟಿ ಆಫ್ ಸಾಲ್ಟ್ ಅಂಡ್ ಸಾಲ್ಟ್ ಮಿಕ್ಚರ್ಸ್ ಆರ್ ಯೂಸ್ಡ್. sodium cyanide, sodium chloride, barium chloride and such other mixtures as operations demands the heating may be by gas, oil or electricity. ಇಲ್ಲಿ ಬಾತ್ ಟೈಪ್ ಏನಂತಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ನಾವು ಕೆಮಿಕಲ್ಸ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿ ಇದನ್ನ ಮೇನ್ ಸೋರ್ಸಸ್ ಆಗಿ ನಾವ್ ಏನ್ ಮಾಡ್ತೀವಿ ಬಾತ್ ಟೈಪ್ ಫರ್ನೆಸ್ ಒಳಗಡೆ ನಾವು ಶಾಕ್ ಅನ್ನ ತಗೋತೀವಿ. ಇಲ್ಲಿ ಹರ್ತ್ ಟೈಪ್ ಮತ್ತ ಬಾತ್ ಟೈಪ್. ಹರ್ತದಾಗ ಆಯಿಲ್ ಗ್ಯಾಸ್ ಮತ್ತು ಎಲೆಕ್ಟ್ರಿಕಲ್. ಇಲ್ಲಿ ಬಾತ್ ಟೈಪ್ದಾಗ ಸಾಲ್ಟ ವಾಟರ್ ಅಥವಾ ಕೆಲವೊಂದು ಕೆಮಿಕಲ್ ಕಾಂಪೋಸಿಷನ್ ತಗೊಂಡ ಇವನ್ನ ಮೇನ್ ಸೋರ್ಸಸ್ ಅನ್ನಾಗಿ ಬಳಸಿ ನಾವೇನ್ ಮಾಡ್ತೀವಿ ಹೀಟ್ ಅನ್ನ ತಗೋತೀವಿ. ನೆಕ್ಸ್ಟ್ ಲಾಸ್ಟ್ ಏನ್ ಬರ್ತಂದ್ರ ಇಲ್ಲಿ ಮೆಜರ್ಮೆಂಟ್ ಆಫ್ ಫರ್ನೆಸಸ್ ಟೆಂಪರೇಚರ್. ಇದ ಫರ್ನೆಸಸ್ ಆಫ್ ಫಾರ್ ಹೀಟ್ ಟ್ರೀಟ್ಮೆಂಟ್ ಆಯ್ತು. ಆಮೇಲೆ ಕೆಲವೊಂದ ಮೆಜರ್ಮೆಂಟ್ಸ್ ಅನ್ನ ಬರೀತೀವಿ. ಯಾಕಂದ್ರೆ ನಾವೀಗ ಕೆಲವೊಂದು ಪ್ಯಾರಾಮೀಟರ್ ಆಗಲಿ ಅಥವಾ ಬ್ಯಾರೋಮೀಟರ್ಸ್ ಆಗಲಿ ಇಂಥವೇನ ಮೆಜರ್ಮೆಂಟ್ಸ್ ಅನ್ನು ಯೂಸ್ ಮಾಡ್ತೀವಿ. ಈಗ ಫರ್ನೆಸ್ ಅಂದ್ರೆ ಭಾಳ ಈಗ 900 ಡಿಗ್ರಿ ಸೆಲ್ಸಿಯಸ್ 1100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೈಲೇ ಮೆಜರ್ಮೆಂಟ್ ಮಾಡಕ್ ಬರಂಗಿಲ್ಲ.
ಹಿಂಗ ನಾವೇನ್ ಮಾಡ್ತೇವೆ ಅಂದ್ರೆ ಕೆಲವೊಂದು ಥರ್ಮೋ ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್ಸ್, ಆಪ್ಟಿಕಲ್ ಪ್ಯಾರಾಮೀಟರ್ಸ್ ಅಂತಕ್ಕಂಥ ಕೆಲವೊಂದು ಏನ್ ಮಾಡ್ತೀವಿ ಅಂದ್ರೆ ಮೇಜರಿಂಗ್ ಇಕ್ವಿಪ್ಮೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ನಮಗೆ ರೇಂಜಸ್ ಬೇಕಾಗುತ್ತೆ, ಟೆಂಪರೇಚರ್ ರೇಂಜಸ್, ಉಷ್ಣತೆ ಎಷ್ಟೈತಿ ಫರ್ನೆಸ್ ಒಳಗಡೆ, ಈಗ ನಾವು ಎಷ್ಟು ಶಾಖ ಕೊಡಾತೀವಿ, ಎಷ್ಟು ರೇಂಜಿಗೆ ಉಷ್ಣತೆ ಐತಿ, ಇನ್ನು ಎಷ್ಟು ವೇರೀಸ್ ಮಾಡಬೇಕು ಅಥವಾ ವೇರೀಸ್ ಆದಂತ ಉಷ್ಣತೆಯನ್ನ ರೆಡ್ಯೂಸ್ ಮಾಡ್ಬೇಕಂತಕ್ಕಂಥದ್ದ ನಾವು ನೋಡ್ಬೇಕಂತಂದ್ರ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಮೆಜರ್ಮೆಂಟ್ ಡಿವೈಸಸ್ ಅನ್ನ ಬಳಕೆ ಮಾಡ್ತೀವಿ ಫಾರ್ನೆಸ್ ಒಳಗಡೆ. ಯಾಕಂದ್ರೆ ಅಲ್ಲಿ ಮ್ಯಾನ್ ಆಪರೇಟೆಡ್, ಯಾಕಂದ್ರೆ ಶಾಖ ಜಾಸ್ತಿ ಇರೋದ್ರಿಂದ ಕೆಲವೊಂದು ಮೇಜರಿಂಗ್ ಇಕ್ವಿಪ್ಮೆಂಟ್ಸ್ ಬರೆಸ್ತೀವಿ. ಅದ್ರಾಗ ಮೊದಲು ಇಲ್ಲಿ ಏನ್ ಮಾಡ್ಯಾರ ಅಂದ್ರೆ ಎರಡು ರೀತಿ ನಾವು ಏನ್ ಮಾಡ್ತೀವಿ ಅಂದ್ರೆ ಥರ್ಮೋ ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್ ಅಂತಕ್ಕಂಥ ಒಂದು ಮೇಜರಿಂಗ್ ಟೆಂಪರೇಚರ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ. ಇನ್ನು ಎರಡನೇದು ಏನಪ್ಪಾ ಅಂದ್ರೆ ಆಪ್ಟಿಕಲ್ ಪ್ಯಾರಾಮೀಟರ್ ಅಂತಕ್ಕಂಥ ಎರಡನೇ ಮೆಜರ್ಮೆಂಟ್ ಡಿವೈಸ್ ಅನ್ನ ಯೂಸ್ ಮಾಡ್ತೀವಿ. ಇವು ಎರಡು ಹೆಂಗಿರ್ತಾವ ಮತ್ತೆ ಯಾವ ರೀತಿ ವರ್ಕ್ ಮಾಡ್ತಾವ ಅನ್ನೋದನ್ನ ನೋಡಿ. ಮೊದಲನೇದ ಮೆಜರ್ಮೆಂಟ್ ಆಫ್ ಫರ್ನೆಸ್ ಟೆಂಪರೇಚರ್. measurement of furnace temperature. ಇಲ್ಲಿ ಮೊದಲನೇದ ಥರ್ಮೋ ಎಲೆಕ್ಟ್ರಿಕ್ ಪೈರೋಮೀಟರ್. ಥರ್ಮೋ ಎಲೆಕ್ಟ್ರಿಕ್ ಪೈರೋಮೀಟರ್. ಎರಡನೇದ ಆಪ್ಟಿಕಲ್ ಪೈರೋಮೀಟರ್. ಇವು ಹೆಂಗೆ ವರ್ಕ್ ಆಕಾವು ಮತ್ತೆ ಏನಿರ್ತೈತಿ ಇದ್ರಾಗ ನೋಡ್ರಿ. Thermoelectrical parameter. The underlying principle of its operations is that when two wires or dissimilar metals are joined in the form of closed electrical circuit, and the temperature of one junction is raised above that of the others, the current starts flowing in the circuit. Its magnitude depending upon the metal used and the difference in temperature of the junctions as shown in figure. Combination of wire of this similar metals are used are platinum and copper. There are three essential parts of pyrometer. One is thermocouple, and second one is galvanometer, and third one is wire connection. ಇಲ್ಲಿ ಏನಾಕೈತಂದ್ರೆ ಥರ್ಮೋ ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್ದಾಗ ಇಲ್ಲಿ ಕ್ಲೋಸ್ ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಮಾಡಿರ್ತಾರೋ, ಆಮೇಲೆ ಎಲೆಕ್ಟ್ರಿಕಲ್ ಕರೆಂಟ್ ಫ್ಲೋ ಮಾಡಿಸ್ತಾರ. ಆಮೇಲೆ ಇಲ್ಲಿ ಏನಾಕೈತಿ ಅಂದ್ರ ಒಂದ್ ಸೈಡ್ ಏನಾಕೈತಿ ಅಂದ್ರೆ ಹೀಟ್ ರೈಸ್ ಆಕೈತಿ. ಆಮೇಲೆ ಇಲ್ಲಿ ಎರಡು ಮೆಟಲ್ಸ್ ಅಂದ್ರ ಎರಡು ಸಪರೇಟ್ ಡಿಫರೆನ್ಸ್ ಮೆಟಲ್ಸ್ ಅನ್ನ ಏನ್ ಮಾಡಿರ್ತಾರ ಅಂದ್ರ ಇದನ್ ಮಾಡಿರ್ತಾರ ಒಳಗಡೆ ಸರ್ಕ್ಯೂಟ್ ಒಳಗಡೆ ಯೂಸ್ ಮಾಡಿರ್ತಾರ. ಆಮೇಲೆ ಮೇನ್ಲಿ ಪಾರ್ಟ್ಸ್ ಏನಂದ್ರೆ ಇದ್ರ 3 ಪಾರ್ಟ್ಸ್ ಅದಾವ. ಯಾವ್ದ್ರಾಗ ಥರ್ಮೋ ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್ದಾಗ ಒಂದು ಥರ್ಮೋ ಕಪಲ್ ಅಂತ ಇರ್ತೈತಿ. ಈ ಥರ್ಮೋಕಪಲ್ ಇನ್ಸೈಡ್ ದ ಫರ್ನೆಸ್ ಒಳಗಡೆ ಇದ್ದಿರ್ತೈತಿ. ಆಮೇಲೆ ಗ್ಯಾಲ್ವನೋಮೀಟರ್ ಒಂದ ಹೊರಗಡೆ ಇದ್ದಿರುತ್ತೆ. ಯಾಕಂದ್ರೆ ಫರ್ನೆಸ್ ಹೊರಗಡೆ ಗ್ಯಾಲ್ವನೋಮೀಟರ್ ಒಳಗಡೆ ಏನಿರುತ್ತೆ ಅಂದ್ರೆ ರೀಡಿಂಗ್ಸ್, ರೇಂಜಸ್, ಆಮೇಲೆ ನೀಡಲ್ಸ್, ಸೊ ಇವೆಲ್ಲ ಇರ್ತಾವ. ಆಮೇಲೆ ಈ ಗ್ಯಾಲ್ವನೋಮೀಟರ್ಗೆ ಏನಿರುತ್ತೆ ಅಂದ್ರೆ ಒಳಗಡೆ ಕ್ಲೋಸ್ಡ್ ಸರ್ಕ್ಯೂಟ್ ಇರೋದ್ರಿಂದ ಏನಿರ್ತಂದ್ರೆ ವೈರ್ ಇರುತ್ತೆ, ವೈರ್ಗಳು ಏನಿರ್ತಾವ ಕನೆಕ್ಟ್ ಮಾಡಿರ್ತಾವ. ಅಲ್ಲಿ ಹೀಟ್ ಹೆಂಗ್ ರೈಸ್ ಆಗಿರ್ತದೆ ಅಲ್ಲಿ ಏನಾಕೈತೆ ಅಂದ್ರೆ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ಸ್ ಎರಡು ಚೇಂಜಸ್ ಆಗಿ ಏನಾಕೈತೆ ಅಂದ್ರೆ ಇಲ್ಲಿ ನೀಡಲ್ಸ್ ಒಳಗಡೆ ಅಂದ್ರೆ ಗ್ಯಾಲ್ವನೋಮೀಟರ್ ಒಳಗಡೆ ಏನಾಕೈತಿ ವೇರಿಯೇಷನ್ಸ್ ತೋರಿಸಿರ್ತೈತಿ. ಸೊ ಇದೇ ಏನಪ್ಪಾ ಅಂದ್ರೆ ಥರ್ಮೋ ಎಲೆಕ್ಟ್ರಿಕಲ್ ಪೈರೋಮೀಟರ್. ಇನ್ನು ಆಪ್ಟಿಕಲ್ ಪೈರೋಮೀಟರ್ದಾಗ ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಕಾಂಪ್ರೆಷನ್ ಆಫ್ ದ ಇಂಟೆನ್ಸಿಟಿ ಆಫ್ ಲೈಟ್ emitted by the body with some standard sources as shown in figure. The instrument is portable and uses in electric circuit. It is sited on the hot body. Supply of current to the filament is adjusted so as to bring it to the same brightness as the hot body. When the current is correctly adjusted, the filaments disappears against the background of the hot body. The intensity of current measured by a millimeter placed in the circuit. It is calibrated to the read the temperature directly. ಇಲ್ಲೇನಾಕೈತೆ ಅಂದ್ರೆ ಒಂದು ತಂತಿ ಇರ್ತೈತಿ.
ತಂತಿ ಇರ್ತೈತಿ. ಆಮೇಲೆ ನಡಕ್ ಏನಿರ್ತೈತಿ ಅಂದ್ರ 1 ಮಿಲಿ ಅಮೀಟರ್ಸ್ ಕುಣಿಸಿರ್ತಾರ. ಆಮೇಲೆ ಟಂಗ್ಸ್ಟನ್ ಫಿಲಾಮೆಂಟ್ಸ್ ಇರ್ತೈತಿ. ಸೊ ಆಮೇಲೆ ಲೆನ್ಸ್ ಇರ್ತೈತಿ. ಲೈಟ್ ಇಮಿಟೆಡ್ ಹಾಟ್ ಬಾಡಿ ಒಂದ್ ಸೈಡ್ ಇರ್ತೈತಿ. ಆಮೇಲೆ ಇನ್ನೊಂದ್ ಸೈಡ್ ಏನಿರ್ತೈತಿ ಅಂದ್ರೆ ಐ ಪೀಸ್ ಅಂತ ಹೇಳಿ ಇನ್ನೊಂದ್ ಸೈಡ್ ಇರ್ತೈತಿ. ಆಮೇಲೆ ವೇರಿಯಬಲ್ ರೆಸಿಸ್ಟೆನ್ಸ್ ಇದಿರ್ತೈತಿ. ಕಂಪ್ಲೀಟ್ ಏನಿರ್ತೈತಿ ಅಂದ್ರ ಈ ಆಪ್ಟಿಕಲ್ ಪ್ಯಾರಾಮೀಟರ್ದಾಗ ಎಲೆಕ್ಟ್ರಿಕಲ್ ಜಂಕ್ಷನ್ ಇರ್ತೈತಿ, ಎಲೆಕ್ಟ್ರಿಕಲ್ ಜಂಕ್ಷನ್. ಆಮೇಲೆ ಏನಾಕೈತಿ ಅಂದ್ರೆ ಹೀಟ್ ಇದ್ರ ಸಲುವಾಗಿ ಅಲ್ಲಿ ಟಂಗ್ಸ್ಟನ್ ವೈರ್ ಹೀಟ್ ಆಕೈತಿ. ಆಮೇಲೆ ಏನಾಕೈತಿ ಅಂದ್ರೆ ಮಿಲಿ ಅಮೀಟರ್ದಾಗ ಏನಾಕೈತಿ ಅಂದ್ರೆ ರೇಂಜಸ್ ಆರ್ ವೇರಿಯೇಷನ್ಸ್ ಆಕೈತಿ. ಇದೇನಪ್ಪಾ ಅಂದ್ರೆ ಎರಡು ರೀತಿ ನಾವೇನ್ ಮಾಡ್ತೀವಿ ಅಂದ್ರ ಉಷ್ಣತೆಯನ್ನ ಮಾಪನ ಮಾಡಾಕ ಫರ್ನೆಸ್ ಒಳಗಡೆ ಉಪಯೋಗಿಸ್ತೀವಿ. ಮೊದಲನೇದು ಏನಪ್ಪಾ ಅಂತಂದ್ರ ಮೊದಲನೇದ ಥರ್ಮೋ ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್ ಅಂತಕ್ಕಂತ ಒಂದು ಸಾಧನವನ್ನ ಉಷ್ಣತೆ ಮಾಪನ ಮಾಡಾಕ ಫರ್ನೆಸ್ ಒಳಗಡೆ ಉಪಯೋಗ ಮಾಡ್ತೀವಿ. ಅದೇ ರೀತಿ ಎರಡನೇ ಯಾವ ಸಾಧನಪ್ಪ ಅಂತಂದ್ರ ಆಪ್ಟಿಕಲ್ ಪ್ಯಾರಾಮೀಟರ್ ಅಂತಕ್ಕಂಥ ಒಂದು ಸಾಧನವನ್ನ ಬಳಕೆ ಮಾಡ್ತೀವಿ. ಆಮೇಲೆ ಇನ್ನು ಕೊನೆಯದಾಗಿ ಏನಪ್ಪಾ ಅಂತಂದ್ರೆ ಹೀಟ್ ಟ್ರೀಟ್ಮೆಂಟ್ ಆಫ್ ನಾನ್ ಪ್ಯಾರಸ್ ಮೆಟಲ್ಸ್. ಹೀಟ್ ಟ್ರೀಟ್ಮೆಂಟ್ ಆಫ್ ನಾನ್ ಪ್ಯಾರಸ್ ಮೆಟಲ್. ಶಾಖ ಚಿಕಿತ್ಸೆಯ ಲಾಸ್ಟ್ ಟಾಪಿಕ್ ಇದೆ ಹೀಟ್ ಟ್ರೀಟ್ಮೆಂಟ್ ಆಫ್ ನಾನ್ ಪ್ಯಾರಸ್ ಮೆಟಲ್ಸ್. Heat treatment of non-ferrous heat treatment of non-ferrous metal. ಇಲ್ಲಿ ಮೊದಲಿಗೆ ಹೇಳಿನ ಪ್ಯಾರಸ್ ಮತ್ತು ನಾನ್ ಪ್ಯಾರಸ್. ಈಗ ನಾನ್ ಪ್ಯಾರಸ್ ಮೆಟಲ್ ಈಗ ಪ್ಯಾರಸ್ ಮೆಟಲ್ ಹಾರ್ಡ್ ಆಗ್ಬೋದು. ಪ್ಯಾರಸ್ ಮೆಟಲ್ ನಾವ್ ಏನ್ ಮಾಡಿರ್ತೀವಿ ಅದ್ರಾಗ ಕಬ್ಬಿಣದ ಅಂಶ ಇರ್ತೈತಿ, ಶಾಖ ಕೊಡ್ತೀವಿ. ಆಮೇಲೆ ನಾವೀಗ ಏನ್ ಮಾಡ್ಬೋದು ಹಾರ್ಡ್ ಮಾಡ್ಬೋದು. ಬಟ್ ನಾನ್ ಪ್ಯಾರಸ್ದಾಗ ಅಷ್ಟು ಈಸಿಯಾಗಿ ಹಾರ್ಡ್ ಮಾಡಕ್ ಬರಂಗಿಲ್ಲ. ಯಾಕಂದ್ರ ನಾನ್ ಪ್ಯಾರಸ್ದಾಗ ಲಿಟಲ್ ಬಿಟ್ ಮೋರ್ ಮಾತ್ರ ಏನಿರ್ತೈತಿ ಅಂದ್ರೆ ಕಬ್ಬಿಣದ ಅಂಶ ಇರ್ತೈತಿ. ಇಲ್ಲಿ ಕಂಪ್ಲೀಟ್ 99% ಏನಿರುತ್ತೆ ಅಂದ್ರೆ ಕಬ್ಬಿಣದ ಅಂಶ ಕಂಪ್ಲೀಟ್ ಆಗಿ ಅಬ್ಸೆಂಟ್ ಆಗಿರ್ತೈತಿ ಯಾವ್ದ ನಾನ್ ಪ್ಯಾರಸ್ದಾಗ. ಈಗ ಫಾರ್ ಎಕ್ಸಾಂಪಲ್ ಈಗ ಅಲ್ಯೂಮಿನಿಯಂ ಆಗಲಿ ಕಾಪರ್ ಆಗಲಿ ಯಾವ ರೀತಿ ನೀವು ಹಾರ್ಡಿಂಗ್ ಮಾಡ್ತೀರಿ, ಇಟ್ ಈಸ್ ಇಂಪಾಸಿಬಲ್ ಯಾವ್ದ ನಾನ್ ಪ್ಯಾರಸ್ದಾಗ. ಆದ್ರ ಬಿ ಇಲ್ಲಿ ಏನಾಕೈತೆ ಅಂದ್ರ ನಮಗ ಕೆಲವೊಂದು ಕಡೆ ಉಪಯೋಗ ಮಾಡ್ಬೇಕಾದ್ರ ಸೊ ಹಾರ್ಡಿಂಗ್ ಬೇಕೇ ಬೇಕಾಗ್ತದೆ. ಹಿಂಗಾಗಿ ಹಾರ್ಡಿಂಗ್ ಬೇಕಾಗಿತ್ತಂದ್ರ ನಾವೇನ್ ಮಾಡ್ತೀವಿ ಅಂದ್ರ ಆ ನಾನ್ ಪ್ಯಾರಸ್ ಕಾಂಪೌಂಡ್ಸ್ ಅನ್ನ ನಾವು ಶಾಖ ಚಿಕಿತ್ಸೆಗೆ ಒಳಪಡಿಸಲೇಬೇಕಾಗ್ತದೆ. ಇಲ್ಲಿ ಮೊದಲನೇದಾಗಿ ಏನ್ ಮಾಡ್ಯಾರಂದ್ರ ಇಲ್ಲಿ ಎರಡು ವಿಧಾನ ಒಳಗಡೆ ನಾನ್ ಪ್ಯಾರಸ್ ಲೋಹಗಳನ್ನ ಅಥವಾ ಕಾಂಪೌಂಡ್ಸ್ ಗಳನ್ನ ಏನ್ ಮಾಡ್ತಾರಂದ್ರೆ ಶಾಖ ಚಿಕಿತ್ಸೆಗೆ ಒಳಪಡಿಸ್ತಾರೆ. ಮೊದಲನೇ ವಿಧಾನ ಏನಪ್ಪಾ ಅಂದ್ರ ಅನಲಿಂಗ್. ಅನಲಿಂಗ್ ಅಂತಕ್ಕಂತ ಒಂದು ವಿಧಾನ ಒಳಗಡೆ ಏನ್ ಮಾಡ್ತಾರಂದ್ರ ನಾನ್ ಪ್ಯಾರಸ್ ಮೆಟಲ್ಸ್ ಅನ್ನ ಲೋಹಗಳನ್ನ ಶಾಖ ಚಿಕಿತ್ಸೆಗೆ ಒಳಪಡಿಸ್ತಾರು. ಈ ಅನಲಿಂಗ್ ಆದ ತಕ್ಷಣ ಎರಡನೇ ವಿಧಾನ ಯಾವಪ್ಪ ಅಂದ್ರ ಹಾರ್ಡ್. ಹಾರ್ಡಿಂಗ್ ಅಂತಕ್ಕಂಥ ಎರಡು ವಿಧಾನ ಅನಲಿಂಗ ಮತ್ತು ಹಾರ್ಡಿಂಗ್ ಅಂತಕ್ಕಂಥ ಎರಡು ವಿಧಾನಗಳನ್ನ ಬಳಕೆ ಮಾಡ್ಕೊಂಡ ಏನ್ ಮಾಡ್ತಾರಂದ್ರ ನಾನ್ ಪ್ಯಾರಸ್ ಲೋಹಗಳನ್ನ ಏನ್ ಮಾಡ್ತಾರೋ ಶಾಖ ಚಿಕಿತ್ಸೆಗೆ ಒಳಪಡಿಸ್ತಾರ. ಶಾಖ ಚಿಕಿತ್ಸೆಗೆ ಒಳಪಡಿಸ್ತಾರ. ಈಗ ನಾನ್ ಪ್ಯಾರಸ್ ಅಂದ್ರ ಇಲ್ಲಿ ಐರನ್ ಕಬ್ಬಿಣದ ಅಂಶ ಏನಿರ್ತೈತಿ ಅಂದ್ರೆ ಕಂಪ್ಲೀಟ್ ಆಗಿ ಅಬ್ಸೆಂಟ್ ಆಗಿರ್ತೈತಿ. ಈಗ ಅಲ್ಲಿಂದಾಗ ಯಾವ ರೀತಿ ಮಾಡ್ತಾರೋ ಈ ವಿಧಾನದಾಗ ಹೆಂಗ್ ನಾನ್ ಪ್ಯಾರಸ್ ವಸ್ತು ಕಾಂಪೌಂಡ್ಸ್ ಅನ್ನ ಹಾರ್ಡಿಂಗ್ ಮಾಡ್ತಾರೋ ಇಲ್ಲಿ ಬುಕ್ ನಾಗ ಏನ್ ಕೊಟ್ಟಾರಂತ ಅನಲಿಂಗ್ ನಾನ್ ಪ್ಯಾರಸ್ ಮೆಟಲ್ಸ್ ಕ್ಯಾನ್ ಬಿ ಸಾಫ್ಟನ್ಡ್ ಬೈ ಹೀಟಿಂಗ್ and then allowing to cool, but it is not possible to harden. ಅನಲಿಂಗ್ ದಾಗ ಏನ್ ಮಾಡ್ತಾರಂದ್ರ ಸಾಫ್ಟನ್ ಇರ್ತೈತಿ. ಇಲ್ಲಿ ಏನ್ ಮಾಡ್ತಾರಂದ್ರ ಸಾಫ್ಟನ್ ಇರ್ತಕ್ಕಂತ ಒಂದು ಕಾಂಪೋನೆಂಟ್ ಅನ್ನ ಹೀಟ್ ಮಾಡ್ತಾರೋ ಅಂಡ್ ದೆನ್ ಅಲೋವಿಂಗ್ ಇಟ್ ಟು ಕೂಲ್. ಆಮೇಲೆ ಏನ್ ಮಾಡ್ತಾರಂದ್ರೆ ಅದನ್ನ ಹೀಟ್ ಮಾಡಿದಂತ ಸಾಫ್ಟ್ ಇರ್ತಕ್ಕಂತ ಒಂದು ನಾನ್ ಪ್ಯಾರಸ್ ವಸ್ತುವನ್ನ ಹೀಟ್ ಮಾಡಿ ಆಮೇಲೆ ಏನ್ ಮಾಡ್ತಾರಂದ್ರ ಸ್ಲೋ ಆಗಿ ಕೂಲ್ ಮಾಡ್ತಾರ. ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಹಾರ್ಡನ್. ಸೊ ಅಷ್ಟ ಈಸಿಯಾಗಿ ಏನಾಗಂಗಿಲ್ಲ, ಹಾರ್ಡ್ ಆಗಂಗಿಲ್ಲ. ದೆನ್ ಬೈ ರ್ಯಾಪಿಡ್ ಕೂಲಿಂಗ್, ಇಲ್ಲಿ ಹೀಟಿಂಗ್ ಅಂಡ್ ಸಡನ್ ಕೂಲಿಂಗ್, ಸೊ ಇಟ್ ಈಸ್ ಕಾಲ್ಡ್ ಆಸ್ ಕ್ವಂಚಿಂಗ್. ಕ್ವಂಚಿಂಗ್ ಅಂತಕ್ಕಂಥ ಕ್ರಿಯೆಗೆ ಏನೈತಿ ನಾವು ಹೀಟಿಂಗ್ ಮಾಡೋದು ಮತ್ತು ಸಡನ್ ಆಗಿ ಕೂಲಿಂಗ್ ಮಾಡೋದು. ಹಿಂಗ್ ಮಾಡೋದ್ರಿಂದ ಏನಾಕೈತಿ ಅಲ್ಲಿ ಹಾರ್ಡ್ ಆಕೈತಿ. ಯಾವ್ದ ಪೆರಸ್ದಾಗ ಕಬ್ಬಿಣದ ಅಂಶ ಇರ್ತೈತಿ, ನಾನ್ ಪೆರಸ್ದಾಗ ಕಬ್ಬಿಣದ ಅಂಶ ಇರಂಗಿಲ್ಲ. ಇಲ್ಲಿ ಹೀಟ್ ಮಾಡಿ ರ್ಯಾಪಿಡ್ ಆಗಿ ಕೂಲ್ ಮಾಡ್ರಿ ಬಿ ಹಾರ್ಡ್ ಆಗಂಗಿಲ್ಲ. ಯಾಕಂದ್ರೆ ಕಬ್ಬಿಣ ಐರನ್ ಕಂಟೆಂಟ್ ಇರಂಗಿಲ್ಲ.
and therefore the rate of cooling is not very important. ಹೀಟ್ ಮಾಡಿ ಇಲ್ಲಿ ಏನ್ ಕೂಲ್ ಮಾಡ್ತಿರ್ತೀವಲ್ಲ ತಣ್ಣಗೆ ಮಾಡ್ತೀವಲ್ಲ, ಸೊ ಅದು ಬಹಳ ಇಂಪಾರ್ಟೆನ್ಸ್ ಇರಂಗಿಲ್ಲ, ಯಾಕೆ ನಾನ್ ಪೆರಸ್ದಾಗ. ಬಟ್ ಪೆರಸ್ದಾಗ ಏನಿರ್ತಂದ್ರ ರೇಟ್ ಆಫ್ ಕೂಲಿಂಗ್ ವೆರಿ ಇಂಪಾರ್ಟೆಂಟ್ ಇರ್ತೈತಿ. ರೇಟ್ ಆಫ್ ಕೂಲಿಂಗ್ ಎಷ್ಟು ರ್ಯಾಪಿಡ್ ಆಗಲಿ ಅಥವಾ ಸ್ಲೋ ಆಗಿ ಕೂಲ್ ಮಾಡೋದ್ರಿಂದ ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಪರ್ಟಿಗಳು ಏನಕ್ಕಂತಂದ್ರ ಗುಣಲಕ್ಷಣಗಳು ಏನಕ್ಕಂತಂದ್ರ ಪೆರಸ್ದಾಗ ಬದಲಾವಣೆಗೊಳ್ತಾವ. ಬಟ್ ನಾನ್ ಪೆರಸ್ದಾಗ ಇಲ್ಲಿ ನಾವು ಸ್ಲೋ ಆಗಿ ಕೂಲ್ ಮಾಡಿರ್ವಿ ಮತ್ತೆ ರ್ಯಾಪಿಡ್ ಆಗಿ ಕೂಲ್ ಮಾಡಿರ್ವಿ, ಇಲ್ಲಿ ಯಾವುದೇ ಗುಣಲಕ್ಷಣಗಳು ಅಷ್ಟು ಈಸಿಯಾಗಿ ಬದಲಾವಣೆಗೊಳ್ಳೋದಿಲ್ಲ. ಯಾಕಂದ್ರೆ ಐರನ್ ಕಂಪ್ಲೀಟ್ ಆಗಿರುತ್ತೆ ಅಂದ್ರೆ ಇಲ್ಲಿ ಅಬ್ಸೆಂಟ್ ಆಗಿರುತ್ತೆ. ದ ಕಾಂಪೋನೆಂಟ್ ಮೇಡ್ ಆಫ್ ಕಾಪರ್ ಆರ್ ದೆನ್ ಕೂಲ್ಡ್ ಬೈ ಕ್ವೆಂಚಿಂಗ್ in water, as it not only saves time but also removes the black oxide film from the surfaces. The recommended temperature for handling of non-ferrous metals are given. ಈ ಕಾಪರ್ ತಾಮ್ರ ಹೀಟ್ ಮಾಡ್ತೀವಿ ಮತ್ತು ಸಡನ್ ಆಗಿ ಕೂಲ್ ಮಾಡ್ತೀವಿ. ಅಲ್ಲೇನಾಕೈತೆ ಅಂದ್ರೆ ಆಕ್ಸಿಡೇಷನ್ಸ್, ಬ್ಲ್ಯಾಕ್ ಆಕ್ಸಿಡೇಷನ್ ಅಂದ್ರೆ ಕರಿ ಹೊಗೆ ಏನಾಕೈತೆ ಅಂದ್ರೆ ಒಂದು ಲೇಯರ್ ಬಂದ್ಬಿಡ್ತದೆ. ಬಟ್ ಅಷ್ಟು ಹಾರ್ಡಿಂಗ್ ಅಲ್ಲಿ ಆಗೋದಿಲ್ಲ ಯಾವ ಕಾಪರ್ ಒಳಗಡೆ. ಆಮೇಲೆ ಕೆಲವೊಂದು ಲೋಹ ಒಳಗಡೆ ಎಷ್ಟು ರೇಂಜಸ್ ಪ್ರಕಾರ ನಾವು ಉಷ್ಣತೆ ಕೊಡ್ತೀವಿ. ಈ ಕೋಲ್ಡ್ ವರ್ಕಿಂಗ್ ಪ್ರಾಸೆಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ 600ರಿಂದ 650 ಡಿಗ್ರಿ ಸೆಲ್ಸಿಯಸ್ ತನಕ ಕಾಸ್ತೀವಿ. ಆಮೇಲೆ ಮತ್ತೆ ಏನ್ ಮಾಡ್ತೀವಿ, ಕೂಲ್ ಮಾಡ್ತೀವಿ. ಅಂದ್ರೆ ಏನ್ ಲಿಟಲ್ ಬಿಟ್ ಮೋರ್ ಏನಾಕೈತೆ ಅಂದ್ರೆ ಅಲ್ಲಿ ಹಾರ್ಡ್ ಆಗೈತೆ. ಕಾಪರ್ ಹಂಗ 650 ಡಿಗ್ರಿ ಸೆಲ್ಸಿಯಸ್ 750 ಡಿಗ್ರಿ ಸೆಲ್ಸಿಯಸ್ ತನಕ ಹೀಟ್ ಮಾಡ್ತೀವಿ. ಅದು ಲಿಟಲ್ ಬಿಟ್ ಮೋರ್ ಆಕೈತಿ. ಆಮೇಲೆ ಏನಾಕೈತಿ ಅಂದ್ರೆ ಅದು ಕಾಪರ್ ಮೇಲ್ಮೈ ಸರ್ಫೇಸ್ ಏನಾಕೈತಿ ಅಂದ್ರೆ ಬ್ಲ್ಯಾಕ್ ಆಕ್ಸಿಡೈಸ್ ಫಿಲಮ್ ಅಂತ ಒಂದು ಲೇಯರ್ ಬರುತ್ತೆ. ಸುತ್ತಮುತ್ತಲ ಏನಾಕೈತಿ ಅಂದ್ರೆ ಒಂದು ಈಗ ಚಿಮ್ನಿ ಹಚ್ಚಿದಾಗ ಕರಿ ಹೊಗೆ ಬರ್ತಿರ್ತೈತೆ, ಸೊ ಅದು ಆಕ್ಸಿಡೈಸೇಷನ್ ಫಿಲಮ್ ಅಂತ ಹೇಳಿ ಕರಿತೀವಿ. ಇನ್ನು ಅಲ್ಯೂಮಿನಿಯಂ ಮ್ಯಾಕ್ಸಿಮಮ್ ಬಾಕ್ಸೈಟ್ದಿಂದ ಇದ್ದಿರ್ತೀವಿ. ಐರನ್ ಕಂಟೆಂಟ್ ಇಸ್ 0% ಇರ್ತೈತಿ. ಆಮೇಲೆ ಇದನ್ನ ಏನ್ ಮಾಡ್ತೀವಿ ಅಂದ್ರೆ 500 ಡಿಗ್ರಿ ಸೆಲ್ಸಿಯಸ್ 550 ಡಿಗ್ರಿ ಸೆಲ್ಸಿಯಸ್ ತನಕ ಹೀಟ್ ಮಾಡ್ತೀವಿ ಅಲ್ಯೂಮಿನಿಯಂ. ಆಮೇಲೆ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಕೂಲ್ ಮಾಡ್ತೀವಿ. ನೆಕ್ಸ್ಟ್ ಡ್ಯೂರಾಲಿಯಮ್ಸ್ ಈ 480 ಡಿಗ್ರಿ ಸೆಲ್ಸಿಯಸ್ ಹಿಡ್ಕೊಂಡು 500 ಡಿಗ್ರಿ ಸೆಲ್ಸಿಯಸ್ ತನಕ ಏನ್ ಮಾಡ್ತೀವಿ, ಹೀಟ್ ಮಾಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ ಅಂದ್ರೆ ಕೂಲ್ ಮಾಡ್ತೀವಿ. ಇದ್ರಾಗ ಏನಾಕೈತಿ ಅಂದ್ರೆ ಹಾರ್ಡ್ ಬರೋ ಚಾನ್ಸಸ್ ಇರ್ತಾವ. ಅಂದ್ರೆ ಇಲ್ಲಿ ಹೆಂಗೈತದ ನಾನ್ ಪೆರಸ್ದಾಗ ಐರನ್ ಇಸ್ ಕಂಪ್ಲೀಟ್ಲಿ ಅಬ್ಸೆಂಟ್ ಇದ್ದಿರ್ತೈತಿ. ಆಮೇಲೆ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಏನಾಗ್ತಂದ್ರ ಪ್ರತಿಯೊಂದು ಮಿಶ್ರ ಲೋಹ, ಈ ನಾನ್ ಪೆರಸ್ ಅಂತ ಮಿಶ್ರ ಲೋಹ, ಇದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದೊಂದು ರೇಂಜಸ್, ಒಂದೊಂದು ವಸ್ತುವಿಗೆ ಒಂದೊಂದು ಮಟೀರಿಯಲ್ ಏನ್ ಮಾಡ್ತೀವಿ, ಒಂದೊಂದು ರೇಂಜಸ್ ಪ್ರಕಾರ ನಾವೇನ್ ಮಾಡ್ತೀವಿ ಅಂದ್ರೆ ಹೀಟ್ ಮಾಡ್ತೀವಿ. ಅದ್ರ ಪ್ರಕಾರ ಏನ್ ಮಾಡ್ತೀವಿ ಅಂದ್ರೆ ನಾವು ಕೂಲ್ ಮಾಡ್ಕೊತ ಹೋಗ್ತೀವಿ. ಅಲ್ಲಿ ಏನಾಕೈತಿ ಅಂದ್ರೆ ಹಾರ್ಡ್ನಿಂಗ್ ಪ್ರಾಪರ್ಟಿ ಬರ್ತಿರ್ತೈತಿ, ಅಂದ್ರೆ ಪ್ರೆಸೆಂಟ್ ಆಗ್ತಿರ್ತೈತಿ. ಇದೇನಿದ ಅನಿಲಿಂಗ್ ಒಳಗಡೆ. ಆಮೇಲೆ ಇನ್ನು ಹಾರ್ಡಿಂಗ್ ಒಳಗಡೆ ಏನಿರ್ತದೆ, ಹಾರ್ಡಿಂಗ್ ಒಳಗಡೆ ಏನಿರ್ತದೆ, ಇಟ್ ಈಸ್ ಪಾಸಿಬಲ್ ಟು ಹಾರ್ಡ್ ಓನ್ಲಿ ಎ ಫ್ಯೂ ಆಫ್ ನಾನ್ ಪೆರಸ್ ಮೆಟಲ್ಸ್. ಬಹಳ ಎಲ್ಲ ಆಗಂಗಿಲ್ಲ, ಕೆಲವೊಂದು ಮಾತ್ರ ಏನಾಕೈತೆ ಅಂದ್ರೆ ನಾನ್ ಪೆರಸ್ದಾಗ ಈ ಹಾರ್ಡಿಂಗ್ ಅಂತಕ್ಕಂಥ ಒಂದು ಪ್ರಾಪರ್ಟಿ ಅಡಾಪ್ಟ್ ಆಕೈತೆ ಅಂದ್ರೆ ಬರ್ತೈತಿ. ಇನ್ನುಳಿದ ಯಾವುದು ಮ್ಯಾಕ್ಸಿಮಮ್ ನಾನ್ ಪೆರಸ್ ಮೆಟಲ್ಗ ಹಾರ್ಡಿಂಗ್ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂತಂದ್ರೆ ನಾವು ಎಷ್ಟೋ ಶಾಕ್ ಚಿಕಿತ್ಸೆಗೆ ನಾನ್ ಪೆರಸ್ ಮೆಟಲ್ಸ್ ಅನ್ನ, ನಾನ್ ಪೆರಸ್ ಅಂದ್ರೆ ಮಿಶ್ರ ಲೋಹಗಳನ್ನ ಶಾಖ ಚಿಕಿತ್ಸೆಗೆ ಒಳಪಡಿಸಿರ ಅಲ್ಲಿ ಏನಾಗಂಗಿಲ್ಲ ಅಂದ್ರೆ ಕಬ್ಬಿಣದ ಅಂಶ ಕಂಪ್ಲೀಟ್ ಆಗಿ ಇರೋದಿಲ್ಲ. ಸೊ ಆ ಕಾರಣ ಸಲುವಾಗಿ ಇಲ್ಲಿ ಹಾರ್ಡಿಂಗ್ ಬರಂಗಿಲ್ಲ. It is possible to harden only a few of non-ferrous metals by heating and quenching. Non-ferrous metals are mostly hardened by cold workings. For example, copper gets hardened when it is beaten to shape and has to be annulled from time to time to prevent it from cracking. ಏನಾಕೈತಂದ್ರೆ ನಾನ್ ಪೆರಸ್ ಯಾವಾಗ ಬಿ ಏನಾಗಂಗಿಲ್ಲ, ಹಾರ್ಡ್ ಆಗುದಿಲ್ಲ. ಬಟ್ ಕೆಲವೊಂದು ಮಟೀರಿಯಲ್ ಏನಕ್ಕಾವು ಹಾರ್ಡ್ ಆಕತ್ತಾವ. ಈಗ ಕಾಪರ್ ನೋಡಿ ಏನ್ ಮಾಡ್ತಾರ ಅಂದ್ರೆ ನಾನ್ ಪೆರಸ್ದಾಗ ಹೀಟ್ ಮಾಡ್ತಾರ, ಸಡನ್ ಆಗಿ ಕೂಲ್ ಮಾಡ್ತಾರ ನಾನ್ ಪೆರಸ್ದಾಗ. ಆಮೇಲೆ ಏನಾಕೈತೆ ಅಂದ್ರೆ ಇಲ್ಲಿ ಕಾಪರ್ ಗೆಟ್ಸ್ ಹಾರ್ಡನ್, ಅವಾಗ ಏನಾಕೈತೆ ಅಂದ್ರೆ ಹಾರ್ಡನ್ ಆಕೈತಿ. ಅಂಡ್ ಇಟ್ ಇಸ್ ರಿಟರ್ನ್ ಟು ಸೇ ಅಂಡ್ ಇಟ್ ಹ್ಯಾಸ್ ಟು ಬಿ ಮತ್ತೆ ಅನ್ಲಿಂಗ್ ಹೋಯ್ತಾರೋ, ಹೀಟ್ ಮಾಡಿ ಕೂಲ್ ಮಾಡ್ತಾರೋ ಹಾರ್ಡನ್ದಾಗ. ಆಮೇಲೆ ಅನ್ಲಿಂಗ್ ಹೋಯ್ತಾರೋ, ಅನ್ಲಿಂಗ್ ಇಟ್ ಈಸ್ ನಥಿಂಗ್ ಬಟ್ ಸಾಫ್ಟ್. ಆಮೇಲೆ ಏನಾಕೈತೆ ಅಂದ್ರೆ ಕ್ರ್ಯಾಕ್ ಆಗ್ತದೆ. ಯಾಕಂದ್ರೆ ಕಾಪರ್ ಸಿಳುದು ಬಹಳ ಸ್ವಾಭಾವಿಕವಾಗಿ ಅದನ್ನ ಹೀಟ್ ಮಾಡಿ ಕೂಲ್ ಮಾಡೋದ್ರಿಂದ ಹಾರ್ಡ್ ಆಕೈತಿ, ಮತ್ತೆ ಅನಿಲಿಂಗ್ ಮಾಡೋದ್ರಿಂದ ಅಲ್ಲಿ ಸಾಫ್ಟ್ ಆಕೈತಿ. ಕ್ರ್ಯಾಕ್ನೆಸ್ ಏನಾಕೈತಿ ಅಂದ್ರೆ ರಿಮೂವ್ ಆಕೈತಿ. ಇದು ನಾನ್ ಪೆರಸ್. ಅಂದ್ರೆ ಮಿಶ್ರ ಲೋಹಗಳಿಗೂ ಕೂಡ ಕೆಲವೊಂದು ಮಿಶ್ರ ಲೋಹಗಳಿಗೆ ಮಾತ್ರ ಏನಾಕೈತಿ ಅಂದ್ರೆ
ಇವು ಎರಡು ವಿಧಾನಗಳಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ಅನಲಿಂಗ್ ಅಂತಕ್ಕಂಥ ವಿಧಾನ ಮತ್ತು ಹಾರ್ಡಿಂಗ್ ಅಂತಕ್ಕಂಥ ಒಂದು ವಿಧಾನ ಅಂದ್ರೆ ಎರಡು ವಿಧಾನಗಳಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ಹಾರ್ಡ್ ಮಾಡಿ ಬಟ್ ಬಹಳಷ್ಟು ನಾನ್-ಪರಸ್ ಲೋಹಗಳು ಏನಾಗಿಲ್ಲ ಹಾರ್ಡಿಂಗ್ ಆಗಂಗಿಲ್ಲ. ಇಲ್ಲಿ ಏನಾಗೈತೆ ಅಂದ್ರೆ ಕಂಪ್ಲೀಟ್ ಈಗ ಏನಾಯ್ತು ಅಂದ್ರೆ ಹೀಟ್ ಟ್ರೀಟ್ಮೆಂಟ್ ಚಾಪ್ಟರ್ ಇಲ್ಲಿಗೆ ಕ್ಲೋಸ್ ಆಗೈತೆ. ಹೀಟ್ ಟ್ರೀಟ್ಮೆಂಟ್ ಮತ್ತು ಮೆಟಲ್ಸ್ ಈಗ ಆನ್ಲೈನ್ದಾಗ ಏನ್ ಮಾಡೀನಿ ಅಂದ್ರೆ ನಾ 2 ಚಾಪ್ಟರ್ ಕಂಪ್ಲೀಟ್ ಆಗಿ ಮುಗಿಸಿದ್ವಿ. ಒಂದು ಲೋಹಗಳ ಮುಗಿಸಿನಿ, ಆಮೇಲೆ ಈ ವಾರದಾಗ ಹೀಟ್ ಟ್ರೀಟ್ಮೆಂಟ್ ಮುಗಿಸಿದೆ ಅಂದ್ರೆ ಶಾಕ್ ಚಿಕಿತ್ಸೆ. ಈಗ ಫಸ್ಟ್ ಇಂದ ಏನಿರುತ್ತಂದ್ರೆ ಹೀಟ್ ಟ್ರೀಟ್ಮೆಂಟ್ ಅಂದ್ರೆ ಏನು, ಹೀಟ್ ಟ್ರೀಟ್ಮೆಂಟ್ ಯಾಕೆ ಮಾಡ್ತೀವಿ ನಾವು? ಈಗ ವಸ್ತುಗಳಿಗೆ ಈಗ ಐರನ್ ಇರ್ತದೆ, ಐರನ್ ಒಟ್ಟು ಐರನ್ ಒಂದು ನೈಸರ್ಗಿಕ ಮೂಲವಾದಂತ ಕಬ್ಬಿಣ ಅದರನ್ನ ತಗೊಂಡ ನಾವೇನ್ ಮಾಡ್ತೀವಿ, ಕಬ್ಬಿಣವನ್ನ ಪ್ರೊಡಕ್ಷನ್ ಮಾಡ್ತೀವಿ. ಏನ್ ಮಾಡ್ತೀವಿ, ಈಗ ರಾಟ್ ಐರನ್ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಫಿಗ್ ಐರನ್ ತಗೋತೀವಿ. ಫಿಗ್ ಐರನ್ ಹೊರಟು ಫಿಗ್ ಐರನ್ ತಗೋತೀವಿ. ಆಮೇಲೆ ಫಿಗ್ ಐರನ್ ಏನ್ ಮಾಡ್ತೀವಿ, ನೆಕ್ಸ್ಟ್ ರಾಟ್ ಐರನ್ ತಗೋತೀವಿ, ಆಮೇಲೆ ಕಾಸ್ಟ್ ಐರನ್ ತಗೋತೀವಿ. ಹಿಂಗೆ ಏನಾಗ್ತೈತೆ ಅಂದ್ರೆ ಐರನ್ ಹೊರಟು ಏನ್ ಮಾಡ್ತೀವಿ ಅಂದ್ರೆ ರೀಫಿಲ್ಟ್ರೇಷನ್ ಮಾಡ್ಕೋತ ಏನ್ ಮಾಡ್ತೀವಿ, ಒಂದು ಐರನ್ ಅನ್ನ ನಾವೇನ್ ಮಾಡ್ತೀವಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರ್ ಮಾಡಿದ ನಂತರ ಅದ್ರ ಕೆಲವೊಂದು ಗುಣಲಕ್ಷಣಗಳನ್ನ ತುಂಬಬೇಕಾಕತಿ. ಗುಣಲಕ್ಷಣಗಳನ್ನ ತುಂಬಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ ನಾವು ಆ ವಸ್ತುವನ್ನ ಏನ್ ಮಾಡ್ತೀವಿ ಕೆಲವೊಂದು ವಿಧಾನಗಳಲ್ಲಿ ಏನ್ ಮಾಡ್ತೀವಿ ಶಾಖ ಚಿಕಿತ್ಸೆಗೆ ಒಳಪಡಿಸ್ತೀವಿ. ಕೆಲವೊಂದು ವಿಧಾನಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಶಾಖ ಚಿಕಿತ್ಸೆಗೆ ಒಳ್ತೀವಿ. ಈಗ ಕಬ್ಬಿಣ ಅಂದ್ರೆ ಈಗ ಕಬ್ಬಿಣ ನೈಸರ್ಗಿಕ ಸಂಪರ್ಕ ಕಬ್ಬಿಣ ಇದ್ರ ತಗೊಂಡು ಒಂದು ಕಬ್ಬಿಣ ತಯಾರು ಮಾಡಿದ್ವಿ ನಾವು. ಆ ಥರ ಯಾವುದೇ ಗುಣಲಕ್ಷಣ ಇದು ಇಲ್ಲ. ಒಂದ್ ಏನೋ ಜಸ್ಟ್ ಲೈಕ್ ಈಗ ಫಿಗ್ ಐರನ್ ಇರ್ತೈತಿ ಅಂದ್ರೆ ಅದೊಂದು ಕಬ್ಬಿಣ. ಆ ಕಬ್ಬಿಣ ಏನ್ ಮಾಡ್ತೀವಿ ಅಂದ್ರೆ ರೀಫಿಲ್ಟ್ರೇಷನ್ ಮಾಡ್ತೀವಿ. ರಾಟ್ ಐರನ್ ತಯಾರು ಎರಡನೇ ಹಂತದಾಗ ಏನ್ ಮಾಡ್ತೀವಿ ರಾಟ್ ಐರನ್ ತಯಾರು ಮಾಡ್ತೀವಿ. ರಾಟ್ ಐರನ್ ಕಾಸ್ಟ್ ಐರನ್ ತಯಾರು ಮಾಡ್ತೀವಿ. ಮತ್ತು ಕಾಸ್ಟ್ ಐರನ್ದಾಗ ಕೆಲವೊಂದು ಪ್ರಕಾರಗಳು ತಯಾರು ಮಾಡ್ತೀವಿ. ಇದೆಲ್ಲ ಏನಪ್ಪಾ ಅಂದ್ರೆ ರೀಫಿಲ್ಟ್ರೇಷನ್ ಹಾಕೋತ್ ಬಂದಿರ್ತೈತಿ. ರೀಫಿಲ್ಟ್ರೇಷನ್ ಆದ ನಂತರ ಈ ಕಬ್ಬಿಣಗಳಿಗೆ ಏನ್ ಮಾಡ್ತೇವೆ ಅಂದ್ರೆ ಐರನ್ ಏನ್ ಮಾಡ್ತೇವೆ ಅಂದ್ರೆ ಯಾವುದೇ ಗುಣಲಕ್ಷಣಗಳು ಇರಂಗಿಲ್ಲ. ಈಗ ತಳಗ್ ಕಬ್ಬಿಣ ಹೋಗಿತ್ತಂದ್ರ ಅದೇನಾಕತಿ ಸೀಳ್ತೈತಿ. ಯಾಕಂದ್ರೆ ಅದ್ರ ಟೆನ್ಸೈಲ್ ತುಂಬಬೇಕು, ಜಿಗಟ್ತನ ತುಂಬಬೇಕು, ಬಿರುಸುತನ ತುಂಬಬೇಕು, ಆಮೇಲೆ ಮೃದುತ್ವ ತುಂಬಬೇಕು, ಹಾಡ್ ತುಂಬಬೇಕು, ಗಡುಸುತನ ತುಂಬಬೇಕು. ಇವೆಲ್ಲಾ ಗುಣಲಕ್ಷಣಗಳನ್ನ ಆಡ್ ಮಾಡ್ಬೇಕಾದ್ರ ಒಂದು ಕಬ್ಬಿಣಕ್ಕೆ ಆಡ್ ಮಾಡ್ಬೇಕಾದ್ರ ಸೊ ಮುಂದೆ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಶಾಖ ಚಿಕಿತ್ಸೆಗೆ ಒಳಪಡಿಸ್ತೀವಿ. ಶಾಖ ಚಿಕಿತ್ಸೆಗಳಲ್ಲಿ ಏನದಾವ ಅಂದ್ರೆ 5 ವಿಧಾನಗಳದಾವ. ಇವನ್ನೆಲ್ಲ ಏನ್ ಮಾಡಿದ್ರೆ ಅಂದ್ರೆ ಎಕ್ಸ್ಪ್ಲೇನ್ ಮಾಡೀನಿ. ಮತ್ತೊಮ್ಮೆ ಈಗ ಯಾಕಂದ್ರೆ ರಿಮೈಂಡ್ ಮಾಡತ್ತೇನೆ. ಈ ಕಂಪ್ಲೀಟ್ ಶಾಖ ಚಿಕಿತ್ಸೆದಾಗ ಏನ್ ಬರ್ತೈತೆ ಅಂದ್ರೆ ಹೀಟ್ ಟ್ರೀಟ್ಮೆಂಟ್ ಅಂದ್ರೆ ಏನ, ಹೀಟ್ ಟ್ರೀಟ್ಮೆಂಟ್ ಅಂದ್ರೆ ಒಂದು ಕಬ್ಬಿಣ ಇರ್ತೈತಿ. ಆ ಕಬ್ಬಿಣನ್ನ ಏನ್ ಮಾಡ್ತೇವೆ ನಾವು ಶಾಖ ಚಿಕಿತ್ಸೆಗೆ ಒಳಪಡಿಸ್ತೀವಿ. ಅಲ್ಲಿ ಕೆಲವೊಂದು ಗುಣಲಕ್ಷಣಗಳನ್ನ ತುಂಬ್ತೀವಿ. ಇದ ಶಾಖ ಚಿಕಿತ್ಸೆ. ಇನ್ನು ಎರಡನೇದು ಏನಪ್ಪಾ ಅಂದ್ರೆ ವಿಧಾನಗಳು. ಒಂದು 5 ವಿಧಾನದಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ಶಾಖ ಚಿಕಿತ್ಸೆಗಳನ್ನಾಗಿ ನಾವು ಕಂಪ್ಲೀಟ್ ಆಗಿ 5 ವಿಧಾನಗಳು ಬಳಸ್ತೀವಿ. ಒಂದು ಅನ್ಲಿಂಗ, ಒಂದು ಟೆಂಪರಿಂಗ, ಒಂದು ನಾರ್ಮಲೈಸಿಂಗ, ಒಂದು ಹಾರ್ಡ್ನಿಂಗ, ಮತ್ತು ಇನ್ನೊಂದು ಕೇಸ್ ಹಾರ್ಡ್ನಿಂಗ್. ಕೇಸ್ ಹಾರ್ಡ್ನಿಂಗ್ದಾಗ ಏನಿರ್ತಂದ್ರೆ 2 ಪ್ರಕಾರ ಅದಾವ. ಒಂದು ಫ್ಲೇಮ್ ಹಾರ್ಡ್ನಿಂಗ, ಇನ್ನೊಂದು ಇಂಡಕ್ಷನ್ ಹಾರ್ಡ್ನಿಂಗ್. ಫ್ಲೇಮ್ ಹಾರ್ಡ್ನಿಂಗ, ಇನ್ನೊಂದು ಇಂಡಕ್ಷನ್ ಹಾರ್ಡ್ನಿಂಗ. ಈಗ ಈ 5 ವಿಧಾನದಾಗ ಏನ್ ಮಾಡ್ತೀವಿ ಅಂದ್ರೆ ಕ್ಲಾಸ್ ಕಟ್ಟಾಯ್ತ್ರಿ. ಎಷ್ಟು ನಿಮಿಷ ಐತ್ರಿ? 28 ನಿಮಿಷ ಐತ್ರಿ. ಸ್ಟಾಪ್ ಮಾಡಿ 28 ಮೊದಲಿಂದ 35 ನಿಮಿಷ ಐತಿ ನೋಡ್ರಿ ಸರ್.